ಅಪ್ಪನ ಅಮ್ಮನ ಹೋಗಿ ಕೇಳಿದ್ರು ಒಂದ್ಸರಿ, ನನ್ನ ಮಗ ಯಕ್ಷಗಾನಕ್ಕೆ ಹೋಗ್ತಾನೆ ಅಂತ. ಅಯ್ಯೋ ಯಕ್ಷಗಾನಕ್ಕೆ ಬೇಡ, ಬೇರೆ ಏನಾದ್ರೂ ದುಡಿಮೆ ಮಾಡ್ಲಿ. ಅವರು ಸತ್ತಾಗ ಅವ್ರ ಹೆಣ ಕಾಷ್ಟದ ಸುತ್ತಲೂ ಮಂಗ ಬಂದು ಕೂತಿದ್ದಾವಂತೆ, 100 ಮಂಗ. ಅಂದ್ರೆ ಹೆಣ ಸುಡುವಾಗ ಕಡೆಗೆ ಅದಕ್ಕೆ ಒಂದು ಮುಡಿ ಅಕ್ಕಿ ಅನ್ನವ ಏನೋ ಮಾಡಿ ಹಾಕಿ ಮಂಗ ತಿಳ್ಕೊಂಡು ಹೋದವಂತೆ. ಹೌದು, ವಂಡಾರ್ ಅಂತ ನನ್ನ ಗ್ರಾಮ. ಇದು ವಂಡಾರ್ ಅಂತ ಮಾರ್ವಿ, ನನ್ನ ಹೌಸ್ ನೇಮ್ ಮಾರ್ವಿ. ವಂಡಾರ್ ಅಂದ್ರೆ ಕಂಬಳ. ಕಂಬಳ ಒಂದೇ ಅಲ್ಲ, ವಂಡಾರ್ ಬಸವ ಅಂತ ಮತ್ತೊಬ್ರು ಕಲಾವಿದರು. ಈಗ ವಂಡರ್ ಗೋವಿಂದ ಅಂತ ಫೇಮಸ್. ಅವರಷ್ಟಲ್ಲ, ಹೆಸರು ಉಂಟು. ಈಗ ಉಂಟು. ಕಾನನ ದಾರಿ ನನ್ನ ಸದನ, ನಡುವೆ ನನ್ನ ಜೀವನ, ನಡುವೆ ನನ್ನ ಜೀವನ, ನಡುವೆ ನನ್ನ ಜೀವನ. ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವಿಂದು ಮಂದಾರ್ತಿ ಸಮೀಪ ಇರತಕ್ಕಂಥ ವಂಡಾರಿಗೆ ಬಂದಿದೆ. ಬಹಳ ಜನಪ್ರಿಯಗೊಂಡಂಥ ಊರು ಕಂಬಳದ ಮೂಲಕ. ಅಂತಹ ಊರಿಗೆ ಬಂದೇವೆ. ಯಾಕಂದರೆ ಯಕ್ಷಗಾನ ಕಲಾವಿದರು ಇಲ್ಲಿದ್ದಾರೆ, ಜನಪ್ರಿಯ ಯಕ್ಷಗಾನ ಕಲಾವಿದರು, ಬಹಳ ಸುಂದರವಾದಂಥ ಸ್ತ್ರೀವೇಷ ಮಾಡುವಂಥ ಕಲಾವಿದರು, ಬಹಳ ವರ್ಷಗಳಿಂದ ಯಕ್ಷಗಾನ ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ಕಲಾವಿದರು. ಅವರ ಮನೆಗೆ ಬಂದಿದ್ದೇವೆ. ಅವರ ಕಲಾಪಯಣದ ಬಗ್ಗೆ ನಿಮಗೆ ತಿಳಿಸ್ಬೇಕಿದ್ದೇವೆ. ಅವರು ಬೇರೆಯವರು ಅಲ್ಲ, ಯಕ್ಷ ಮೋಹಿನಿ ಬಿರುದಾಂಕಿತ ವಂಡಾರ್ ಗೋವಿಂದ ಸರ್. ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಬರಮಾಡ್ತಾರೆ. ಸರ್, ನಿಮಗೆ ಪ್ರೀತಿ ಸ್ವಾಗತ ಸರ್. ನಮಸ್ಕಾರ ಸರ್. ಯಕ್ಷಗಾನ ಕಲಾವಿದರು, ಒಳ್ಳೆ ಖುಷಿ ಆಗ್ತದೆ. ನಾವು ನಿಮ್ಮ ಒಂದು ಬಾಲ್ಯ ಜೀವನದ ಬಗ್ಗೆ, ತಮ್ಮ ಯಕ್ಷಗಾನ ಆಸಕ್ತಿಯ ಬಗ್ಗೆ, ತಮ್ಮ ಮನೇಲಿ ಯಾರು ಯಕ್ಷಗಾನ ಕಲಾವಿದರು ಇದ್ರ ಹಿಂದೆ, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿದರು. ಆದ್ರೆ ಯಕ್ಷಗಾನಕ್ಕೆ ಸೇರೋ ಉದ್ದೇಶ ಏನ್ ಹೇಳಿದ್ರೆ, ಯಕ್ಷಗಾನಕ್ಕೆ ಹೋಗ್ಬೇಕು ಅಂತ ಯಾರನ್ನ ಒತ್ತಾಯ ಮಾಡಿದವರಿಲ್ಲ. ಹಾಗಂತ ನಾನು ಯಕ್ಷಗಾನಕ್ಕೆ ಹೋಗ್ಬೇಕು ಅಂತ ಏನು ಪೂರ್ವ ತಯಾರಿ ಏನಿಲ್ಲ ನನ್ನದು. ಶಾಲೆಗೆ ಹೋಗುದಕ್ಕೆ ಆಗುವುದಿಲ್ಲ ಅಂತ ಉದಾಸೀನ ತೋರಿಸಿದ ಕಾರಣ ಅದೇ ಸಂದರ್ಭಕ್ಕೆ ನಮ್ಮ ಈ ಊರಿನಲ್ಲಿ ಪಕ್ಕದಲ್ಲಿ ಒಂದಿಬ್ಬರು ಹುಡುಗರು ಯಕ್ಷಗಾನ ಕಲಿಯೋದಕ್ಕೆ ಹೋಗ್ತಾ ಇದ್ರು. ಇಲ್ಲೇ ಆಚೆಗೆ ಸುರೇಶ್ ಉಪ್ಪೂರ್ ಅಂತ, ಅಲ್ಲಿ ಕಲಿಯೋದಕ್ಕೆ ಹೋಗ್ತಾ ಇದ್ರು. ನನಗೂ ಹಾಗೆ ಶಾಲೆಗೆ ಹೋಗುದಕ್ಕೆ ಅಂದ್ರೆ ಶಾಲೆಗೆ ಹೋಗುದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಆಗಿತ್ತು. ಅವ್ರ ಜೊತೆ ನಾನು ಹೆಜ್ಜೆ ಕಲಿಯೋದಕ್ಕೆ ಹೋಗಿದೆ. ಮತ್ತೆ ಇನ್ನೊಂದು ಯಕ್ಷಗಾನದ ಗುಂಗು ಬರುವುದಕ್ಕೆ ಕಾರಣ ಏನ್ ಕೇಳಿದ್ರೆ, ಇಲ್ಲೇ ನಮ್ಮ ಊರಿನಲ್ಲಿ ಸುತ್ತಮುತ್ತ ಎಲ್ಲ ಬಯಲಾಟದ ಮೇಳದ ಯಕ್ಷಗಾನ ಆಗ್ತಾ ಇತ್ತು. ಆ ಚಂಡ ಸದ್ದನ್ನು ಕೇಳಿದ ತಕ್ಷಣ ನಮ್ಗೇನೋ ಆಸಕ್ತಿ. ಮೊದ್ಲು ಬೇರೆ ಮಾಧ್ಯಮ ಏನಿರ್ಲಿಲ್ಲ, ಯಕ್ಷಗಾನವೇ ನಮಗೊಂದು ಮಾಧ್ಯಮ. ಇಲ್ಲಿ ಎಲ್ಲ ಹತ್ರ ಎಲ್ಲ ಆಟ ಇದ್ರು ಹೋಗಿ ರಂಗಸ್ಥಳದಿಂದ ಹೋಗಿ ಕೂತ್ಕೊಳ್ಳೋದು, ಅಲ್ಲೇ ಮಲ್ಕೊಳ್ಳೋದು, ಬೆಳಿಗ್ಗೆ ಎದ್ದು ಬರುದು. ಯಕ್ಷಗಾನ ನೋಡುದು ಏನೂ ಇಲ್ಲ. ಹಾಗೆ ಅವ್ರ ಜೊತೆಲೆ ಹೆಜ್ಜೆ ಕಲಿಯೋದಕ್ಕೆ ಹೋದೆ. ಅಲ್ಲಿ ಹೆಜ್ಜೆ ಕಲಿತು ಅವ್ರ ಜೊತೆಲಿ ನಾನು ಯಕ್ಷಗಾನಕ್ಕೆ ಹೋದೆ. ಕಲ್ತದಂದ್ರೆ ಪೂರ್ಣ ಕಲಿಯಿಲ್ಲ, ಕೇಂದ್ರಕ್ಕೆ ಹೋದದ್ದಲ್ಲ. ದಿವಂಗತ ನಾಣಪಪ್ಪುರ ಮಗ ಸುರೇಶ್ ಉಪ್ಪೂರ್ ಅಂತ, ಅವರ ಹತ್ರ ಹೆಜ್ಜೆ ಕಲಿತು. ಇಲ್ಲಿ ನಿಮ್ಗೆ ಹತ್ರ ಇಲ್ಲೇ ಕಲಾಟೆ ಅಂತ ಒಂದು ಕಿಲೋಮೀಟರ್ ಇದೆ. ನಾಣಪಪ್ಪುರ ಇದೇ ಊರು. ಹಾಲಡೆಯಿಂದ ಈಚೆಗೆ, ವಂಡಾರಿಂದ ಆಚೆಗೆ ಮಿಡ್ಲಲ್ಲಿ ಉಂಟು ಕಲಾಟೆ ಅಂತ. ಅಲ್ಲಿ ಅವ್ರ ಮಗ ಸುರೇಶ್ ಉಪ್ಪೂರ್ ಹತ್ರ ನಾನು ತಾಳ ಅಭ್ಯಾಸ ಮಾಡಿದೆ. ಅಲ್ಪ ಸ್ವಲ್ಪ ಹೆಜ್ಜೆ ಕಲಿತು ಅಲ್ಲಿಂದ ಹಾಲಾಡಿ ಮೇಳಕ್ಕೆ ಸೇರಿದ್ದೆ. ಹಾಲಾಡಿ ಮೇಳದಲ್ಲಿ ಒಂದು ಸ್ವಲ್ಪ ಒಂದು 3-4 ವರ್ಷ ಗೆಜ್ಜೆ ಕಟ್ಟಿ. ನನಗೆ ಯಕ್ಷಗಾನಕ್ಕೆ ಸೇರೋದಕ್ಕೆ ಗೆಜ್ಜೆ ಕಟ್ಟಿದ ಮೂಲ ಮೇಳ ಯಾವ್ದು ಕೇಳಿದ್ರೆ ಹಾಲಾಡಿ ಮೇಳ. ಹಾಲಾಡಿ ಮೇಳದಿಂದ ನಿಮ್ಮ ತಂದೆ ಅಂದ್ರೆ ನಿಮ್ಮ ಹಿರಿಯರು ಯಾರು ಯಕ್ಷಗಾನದಲ್ಲಿ ಇದ್ದಾರೆ? ಯಕ್ಷಗಾನದಲ್ಲಿ ನಮ್ಮ ತಂದೆಯ ಮನೆಯಲ್ಲಿ, ತಂದೆಯ ರಿಲೇಟಿವ್ ಅವರು ಯಕ್ಷಗಾನದಲ್ಲಿ ಇದ್ದಾರೆ. ಫೇಮಸ್ ಕಲಾವಿದ ಸುಳುಗೋಡ್ ನಾರಾಯಣ ಅಂತ, ಸಾಲಿಗ್ರಾಮ, ಸೌಕೂರು, ಹೆಚ್ಚಿನ ಮೇಳದಲ್ಲಿ ಇದ್ದಿದ್ರು. ಅವ್ರ ಹಾಸ್ಯ ಸುಳುಗೋಡ್ ನಾರಾಯಣ ಫೇಮಸ್ ಆದವರು. ಅವ್ರ ಜೊತೆಯಲ್ಲಿ ನಮ್ಮ ಅಪ್ಪನ ಅಮ್ಮನ ಹೋಗಿ ಕೇಳಿದ್ರು ಒಂದ್ಸರಿ, ನನ್ನ ಮಗ ಯಕ್ಷಗಾನಕ್ಕೆ ಹೋಗ್ತಾನೆ ಅಂತ. ಅಯ್ಯೋ ಯಕ್ಷಗಾನಕ್ಕೆ ಬೇಡ, ಬೇರೆ ಏನಾದ್ರೂ ದುಡಿಮೆ ಮಾಡ್ಲಿ, ಓದಿ ಒಳ್ಳೆ ರೀತಿಯಲ್ಲಿ ಜಾಬ್ ಅಲ್ಲಿ ಇರ್ಲಿ, ಯಕ್ಷಗಾನ ಬೇಡ ಅಂತ ಇದ್ರಂದ್ರೆ. ಯಕ್ಷಗಾನ ಬೇಡ ಅಂದ್ರೆ ವಿದ್ಯಾ ಕಲ್ತವ ಯಕ್ಷಗಾನಕ್ಕೆ ಬರೋದು ಕಡಿಮೆ, ಏನು ಜಾಬಿಗೆ ಹೋಗುದು. ಯಕ್ಷಗಾನ ಅಂದ್ರೆ ಏನಕ್ಕೂ ಆಗುದಿಲ್ಲ, ಹೋಗುದಿಲ್ಲ, ಏನು ಕೆಲಸ ಮಾಡೋದಿಲ್ಲ ಅಂತ ಕೂಡ ಯಕ್ಷಗಾನಕ್ಕೆ ಹೋಗು ಅಂತಾರೆ. ಮೊದ್ಲೇನ ಇದ್ರಲ್ಲಿ ಸುಮ್ಮನೆ ಕೂತವನಿ, ಏನು ಕೆಲಸ ಇಲ್ಲ. ಈಗ ಹಾಗಲ್ಲ. ಯಕ್ಷಗಾನದಲ್ಲಿ ಮೊದ್ಲಿನ ಓಲ್ಡ್ ಕಲಾವಿದರಲ್ಲಿ ಎಷ್ಟು ದುಡಿದಿದ್ರು ಅಂತ ನಾವು ಕೇಳುದು, ಅವರಿಗೆ ಸಂಬಳ ಕಡಿಮೆ, ದುಡಿಮೆ ಜಾಸ್ತಿ. 8 ಗಂಟೆಗೆ ಆಟ ಶುರು ಆದ್ರೆ 6 ಗಂಟೆವರೆಗೆ ಯಕ್ಷಗಾನ ಅಲ್ವಾ, ಫುಲ್ ನೈಟ್. ಈಗ ಆಗಲ್ಲ, ಕಾಲಮಿತಿ ಬಂದಿದೆ. ಆದ್ರೆ ಈಗಿನ ವಾತಾವರಣದಲ್ಲಿ ದುಡಿಮೆ ಕಡಿಮೆ, ಸಂಬಳ ಜಾಸ್ತಿ. ಒಬ್ಬ ಕಲಾವಿದ ಮೊದ್ಲು 2-3 ವೇಷ ಮಾಡ್ತಾ ಇದ್ರಂತೆ ಮೊದ್ಲಿನ ಕಲಾವಿದರು. ಈಗಿನ ಕಲಾವಿದರು ಅರ್ಧ ವೇಷ ಹೆಚ್ಚಂದ್ರೆ ಅಲ್ಲ, ಒಂದು ವೇಷ ಮಾಡೋದಿಲ್ಲ ಅಂತಲ್ಲ, ಅಂದ್ರೆ ಅರ್ಧ ವೇಷ. ಆ ಪ್ರಮಾಣಕ್ಕೆ ಬಂದ ಕಾಲಮಿತಿ. ಹಾಗೆ ನಿಮ್ಮ ಅವ್ರು ಹೇಳಿದ್ರು ಬೇಡ, ಯಕ್ಷಗಾನ ಬೇಡ ಅಂತ ಹೇಳಿ. ಆದ್ರೆ ಅದು ಏನೋ ಗೊತ್ತಿಲ್ಲ,
ನಾವು ಯಕ್ಷಗಾನ ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ಯಕ್ಷ ದೇವತೆ ಯಕ್ಷ ಮಾತೆ ಯಾರು ಬೇಕು ಅಂತ ಅದೇ ಆಯ್ಕೆ ಮಾಡ್ಕೊಳ್ತದೆ. ಇದು ನನ್ನ ಗುರುಗಳೆಲ್ಲ ಹೇಳುದು ಅಂತ ಆಯ್ಕೆ ಮಾಡ್ಕೊಳ್ತದಂತೆ. ನಾನ್ ಬೇಕಂತ ಯಕ್ಷ ಮಾತೆಗೆ ಬೇಕನ್ನೋ ಆಸೆ ಇದ್ದಿತ್ತೇನು, ನನ್ನ ಯಕ್ಷರಂಗ ದುಡಿಸ್ಕೊಂಡಿದೆ. ಯಕ್ಷಗಾನದಲ್ಲಿ ನಾನು ಆದ್ರೆ ಕೆಲವರು ಯಕ್ಷಗಾನಕ್ಕೆ ಹೋಗಿ ನಾನು ಹಾಳಾದೆ ಅಂತ, ನಾನಿಲ್ಲ, ಯಕ್ಷಗಾನಕ್ಕೆ ಹೋಗಿ ಉದ್ಧಾರ ಆಗಿದ್ದೇನೆ. ಯಕ್ಷಗಾನ ನನಗೆ ಎಲ್ಲವೂ ಕೊಟ್ಟಿದೆ. ಈ ಮನೆ ಕಟ್ಟುವುದಕ್ಕೋ ಅಥವಾ ಮತ್ತೊಂದು ಕೆಲವೊಂದು ಜಾಗ ತಗೊಳ್ಳೋದಕ್ಕೆ ಎಲ್ಲದಕ್ಕೂ ಮೂಲ ಕಾರಣ ಯಕ್ಷಗಾನ. ನನಗೆ ಬೇರೆ ಮಾಧ್ಯಮ ಇಲ್ಲ, ಬೇರೆ ದುಡಿಮೆ ಇಲ್ಲ, ಯಕ್ಷಗಾನವೇ ದುಡಿಮೆ. ಯಕ್ಷಗಾನ ಉಸಿರು. ಹೌದು, ಯಕ್ಷಗಾನ ಉಸಿರು. ನನ್ನ ಹೆಸರು ಯಕ್ಷಗಾನ. ಎಲ್ಲವೂ ಕೊಟ್ಟಿದೆ ಯಕ್ಷಗಾನ. ಸಂತೃಪ್ತಿಯ ಜೀವನ. ನಿಮ್ಮ ತಂದೆ ತಾಯಿಯರ ಬಗ್ಗೆ ತಿಳಿಸಿ ಸರ್. ಮುಂದೆ ಸಹೋದರ ಸಹೋದರಿ ಇದ್ರೆ ಅವ್ರ ಬಗ್ಗೆ. ನಾವು 4 ಗಂಡು 2 ಹೆಣ್ಣು. ಆದ್ರೆ ನಮ್ಮ ಮನೆಯಲ್ಲಿ ಅಮ್ಮನಿಗೂ ಅಕ್ಕನಿಗೂ ಅಪ್ಪನಿಗೂ ತಂದೆ ಇಲ್ಲ, ಈಗ ತೀರಿ ಹೋಗಿದ್ರು. ತಂದೆ ಬೋಳು ಮರಕಾಲ ಅಂತ ಶಿರಿಯಾರ. ಎಷ್ಟು ಸಮಯ ತೀರಿ ಹೋಗಿ ಒಂದು 15-20 ವರ್ಷ. ಅವರಿಗೆ ಏನೋ ಸ್ವಲ್ಪ ಲೀವರ್ ಈ ತರ ಪ್ರಾಬ್ಲಮ್ ಇದ್ದಿತ್ತು, ಹಾಗಾಗಿ ಏನು ಆರೋಗ್ಯ ಸರಿ ಇಲ್ಲ ಆಗಿತ್ತು. ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾ ಇದ್ರು. ಅವ್ರ ಆರೋಗ್ಯ ಚಂದ ಇಟ್ಕೊಳ್ಳಿಲ್ಲ. ಮತ್ತೆ ಈ ಪರಿಸರ ಯಕ್ಷಗಾನ ಪರಿಸರ ಸರ್. ಯಕ್ಷಗಾನ ಪರಿಸರ ಒಂದು ನಾ ಹೇಳಿದೆ, ನಾರಾಯಣಪುರ ಅಂತ ಯಕ್ಷಗಾನದಲ್ಲೇ ಮೇರು ಭಾಗವತ, ಕಾಳಿಂಗನವರಿಗೂ ದಾರೇಶ್ವರಿಗೂ ರಾಘವೇಂದ್ರ ಮೈರಿ ಇವರಿಗೆಲ್ಲ ಗುರುಗಳು. ಅದಾದ ಮೇಲೆ ಇಲ್ಲೇ ಆಚೆಗೆ ಅವತ್ತು ಕಲಾಟಕ್ಕಿಂತ ನಾರಾಯಣಪುರ ಮನೆಗಿಂತ ಹತ್ರ ಮಾರ್ವಿ ರಾಮಕೃಷ್ಣ ಹೆಬ್ಬಾರ ಅಂತ ಹನುಮಂತನ ಪಾತ್ರ, ಯಕ್ಷಗಾನದ ಪ್ರಥಮ ಹನುಮಂತ ಮಾರ್ವಿ ರಾಮಕೃಷ್ಣ ಹೆಬ್ಬಾರ ಅಂತ. ಅವರು ನಾವು ಅಮ್ಮ ಎಲ್ಲ ಕೇಳಿದ್ದು, ಅವರು ಸತ್ತಾಗ ಅವ್ರಿಗೆ ಹೆಣ ಕಾಷ್ಟದ ಸುತ್ತಲೂ ಮಂಗ ಬಂದು ಕೂತಿದ್ದಾವಂತೆ, 100 ಮಂಗ. ಅಂದ್ರೆ ಹೆಣ ಸುಡುವಾಗ ಕಡೆಗೆ ಅದಕ್ಕೆ ಒಂದು ಮುಡಿ ಅಕ್ಕಿ ಅನ್ನವ ಏನೋ ಮಾಡಿ ಹಾಕಿ ಮಂಗ ತಿನ್ಕೊಂಡು ಹೋದಂತೆ. ಅಂದ್ರೆ ಅವರು ಹನುಮಂತ ಮಾಡಿದಾಗ ನನ್ಗೆ ಗೊತ್ತಿಲ್ಲ, ಕೇಳಿದ ಅವರಿಗೆ ಆಕರ್ಷಣೆ ಆಗ್ತಿತ್ತಂತೆ. ಅಂದ್ರೆ ಆ ಭಕ್ತಿ ಉಂಟಂತೆ, ಆ ಭಕ್ತಿ ಆ ಭಾವನೆ ಆಕರ್ಷಣೆ ಆಗ್ತಿತ್ತಂತೆ. ಹನುಮಂತ ಮಾಡಿದಾಗ ಅವ್ರನ್ನ ಪರೀಕ್ಷೆ ಮಾಡೋದಕ್ಕೆ ಎಷ್ಟು ಕೆಲವರೆಲ್ಲ ಏನ್ ಆಕರ್ಷಣೆ ಆಗುತ್ತೆ ನೋಡುವಂತ ರಂಗಸ್ಥಳ ಕಂಬ ಹೋಗಿದ್ದಾರೆ. ಆ ಕಂಬಕ್ಕೆ ಸರಿ ಕಂಬವನ್ನು ಕೆತ್ತಿ ಅದಕ್ಕೆ ಸರಿಯಾಗಿ ಎಣ್ಣೆ ಉದ್ದಿ ಇಟ್ಟಿದ್ರಂತೆ. ಮೇಲೆ ಹತ್ತಬೇಕಲ್ಲ, ಹೇಗೆ ಹತ್ತ ನೋಡುವಂತ. ಇವರ ಕಂಬ ಮುಟ್ಟಿ ನೋಡಿದ್ರಂತೆ, ಎಣ್ಣೆ ಎಲ್ಲ ಓದಿದ್ರಂತೆ. ಒಂದ್ ಸುತ್ತ ಬಂದು ರಾಮ ರಾಮ ಅನ್ನೋ ಜಿಗ್ದ ಹರಿದ್ರಂತೆ. ಮೇಲೆ ಹೋಗಿ ಆ ಬಾಳೆ ಕೊನೆ ಕಿತ್ಕೊಂಡು ಬಂದಿದ್ರಂತೆ. ಅಂದ್ರೆ ಆಕರ್ಷಣೆ ಆಗ್ತಿತ್ತಂತ. ಹೌದು, ಆ ರೀತಿ ಪರೀಕ್ಷೆ ಮಾಡಿದ್ದಾರೆ ಅಂತ. ಮಾರ್ವಿ ರಾಮಕೃಷ್ಣ ಹೆಬ್ಬಾರ ಮನೆ ಹತ್ರ ಆ ಊರಿನಲ್ಲೇ ಇದ್ದೆ ಅಂತ ಹೇಳಿ ನನ್ನ ಯೋಗ. ಒಂದು ನಾಣಪುಪ್ಪರು, ಒಂದು ಮಾರ್ವಿ ರಾಮಕೃಷ್ಣ ಹೆಬ್ಬಾರ. ಎಲ್ಲಿ ಹೋದ್ರು ಊರು ಯಾವ್ದು ಮಾರ್ವಿ ಅಂದ ಕೂಡಲೇ ಮೊದಲಿನವ್ರು ಹೇಳೋದು ರಾಮಕೃಷ್ಣ ಹೆಬ್ಬಾರು. ಹೌದು, ವಂಡಾರ್ ಅಂತ ನನ್ನ ಗ್ರಾಮ. ಇದು ವಂಡಾರ್ ಅಂತ ಮಾರ್ವಿ. ನನ್ನ ಹೌಸ್ ನೇಮ್ ಮಾರ್ವಿ. ವಂಡಾರ್ ಅಂದ್ರೆ ಕಂಬಳ. ಕಂಬಳ ಒಂದೇ ಅಲ್ಲ, ವಂಡಾರ್ ಬಸವ ಅಂತ ಮತ್ತೊಬ್ರು ಕಲಾವಿದರು. ನಂಗೊಬ್ರು ಹೇಳಿದ್ರು ವಂಡಾರ್ ಬಸವ ಅಂತಿದ್ರು. ವಂಡಾರ್ ಬಸವ. ಈಗ ವಂಡರ್ ಗೋವಿಂದ ಅಂತ ಫೇಮಸ್. ಅವರಷ್ಟಲ್ಲ, ಹೆಸರು ಉಂಟು. ಈಗ ಉಂಟು, ನಿಮ್ಮ ಹೆಸರು ಜೊತೆ 3 ಹೆಸರು ಉಂಟು. ಹೌದು, ಮತ್ತೇನ್ ಕೇಳಿದ್ರೆ ವಂಡರ್ ಬಸವ ಅಂತ ನೆನಪಾದಾಗ ಇನ್ನೊಂದು ನೆನಪು, ಅವ್ರ ಜೊತೆ ಹೂವಿನ ಕೋಲೆಗೆ ಹೋಗಿದ್ದೆ. ಸಣ್ಣದಿರು ಹೂವಿನ ಕೋಲ್ ಅಂದ್ರೆ ನವರಾತ್ರಿ ಎಲ್ಲ 8 ದಿನ ಮನೆ ಮನೆಗೆ ಹೋಗಿ ಹೂವಿನ ಕೋಲ್ ಇಟ್ಕೊಂಡು ಚಡ್ಡಿ ಹಾಕೊಂಡು ಅಂಗಿ ಹಾಕೊಂಡು ಅದೊಂದು ಇಟ್ಕೊಂಡು ಯಕ್ಷಗಾನಕ್ಕೆಲ್ಲ ಅದು ಒಳ್ಳೆ ಬೆಳವಣಿಗೆ, ಒಳ್ಳೇದು. ಎಲ್ಲಾ ಪ್ರಸಂಗದ ಕಥೆ ಇರ್ತದೆ. ಒಂದ್ ಕಾಲ್ ಗಂಟೆ ಒಂದೊಂದು ಮನೆಯಲ್ಲಿ. ನಮ್ಗ ಇದೆಲ್ಲ ಈಗ್ಲೂ ನಾರಾಯಣಾಯ ನಮೋ ನಾರಾಯಣಾಯ ಅದು ಹೋದ್ಕೂಳೆ ಮನೆಯಲ್ಲಿ ಹೇಳುದು ಹೂವಿನ ಕೋಲ್ ಅದೆಲ್ಲ ಈಗಲೂ ನೆನಪು. ಅದು ಇಬ್ರು ಕೂತ್ಕೊಂಡು ಎಲ್ಲ ಸಂಭಾಷಣೆ ಇದೆ. ಹೌದು. ಭಾಗವತರು ಮತ್ತೆ ಒಂದು ಮದ್ದಳೆಯವರು ಬರ್ತಾರೆ. ಭಾಗವತರು ಮೊದ್ಲೆ ಒಂದು ಹಾರ್ಮೋನಿಯಂ, ಕಡೆಗೆ 2 ಮಕ್ಕಳು. ನಿಮ್ಮನ್ನ ಇವರು ಅವ್ರು ವಂಡರ್ ಬಸವಣ್ಣ ಕರ್ಕೊಂಡು ಹೋಗಿದ್ರು. ಅವ್ರು ನೃತ್ಯ ಮಾಡ್ತಿದ್ರ? ಅಲ್ಲ, ಅವ್ರು ಏನಿಲ್ಲ, ಅವ್ರು ಪದ್ಯ ಹೇಳ್ತಿದ್ರು ಭಾಗವತಿಗೆ. ಅಂದ್ರೆ ಹೂವಿನ ಕೋಲಲ್ಲಿ ಎಲ್ಲರೂ ಮಿಕ್ಸ್ ಆಗ್ತದೆ. ಒಳ್ಳೆ ಕಲಾವಿದ ವಂಡರ್ ಬಸವ. ಅವ್ರ ವೇಷ ನೋಡ್ಲಿಲ್ಲ ನಾನು, ಆದ್ರ ತುಂಬಾ ಫೇಮಸ್ ಅವರು. ಮಾರ್ವಿ ರಾಮಕೃಷ್ಣ ಹೆಬ್ಬಾರು, ನಾರಾಯಣಪುಪ್ಪರು, ವಂಡಾರ ಬಸವ, 3 ಜನ ದಿಗ್ಗಜರು. ಆಳಿ ಬಾಳಿ ಯಕ್ಷಗಾನದಲ್ಲಿ ಆಳಿ ಬಾಳಿದವರು. ಅದು ನಮ್ಗೆ ಹೇಳ್ಕೊಳ್ಳಿಕ್ಕೆ ಯೋಗ. ಅಂತ ಒಂದು ಊರಿನಲ್ಲಿ ನಾನಿದ್ದೆ, ಯಕ್ಷಗಾನ ಸೇರಿದೆ ಅಂತ ಹೇಳೋದಕ್ಕೆ. ಹೆಮ್ಮೆಯ ವಿಷಯ. ಮತ್ತೆ ನಿಮ್ಗೆ ಅದು ಚೆಂಡೆ ಶಬ್ದ ಎಂತವ್ರನ್ನು ಮರಳು ಮಾಡ್ತದೆ. ಆ ಚೆಂಡೆ ಶಬ್ದ ಯಕ್ಷಗಾನ ಸ್ವಲ್ಪ ಆಕರ್ಷಣೆ, ಯಕ್ಷಗಾನ ಬಗ್ಗೆ ಸ್ವಲ್ಪ ಆದ್ರೂ ನೀವು ಒಲವು ಉಂಟು ಅಂತ ಆದ್ರೆ ಆ ಚಂಡೆ ಶಬ್ದ ಕೇಳಿದಾಗ ಬೇಡ ಅಂದ್ರೂ ಎಳಿತದೆ. ರಾತ್ರಿ ಯಾರು ಎದ್ಕೊಂಡು ಹೋಗ್ತಾರೆ ನೋಡ್ಬಿಡುವ. ಅದು ಹೇಳಿದ್ನಲ್ಲ, ನಾವು ಯಕ್ಷಗಾನಕ್ಕೆ ಹೋಗೋದಕ್ಕಿಂತ ಯಕ್ಷಗಾನ ಕಲಾ ಮತ್ತೆ ಯಾರು ಬೇಕು ಅದನ್ನ ಹೇಳ್ಕೊಳ್ತದೆ, ಸರಿತ. ಬೇಕಾದವ್ರು ಹೇಳ್ಕೊಳ್ತಾರೆ, ಬೇಡದವ್ರು ಬಿಟ್ಟು. ನಿಜವಾಗಿ ಕಲೆ ಹಾಗೆ ನಿಮ್ಮ
ಯಕ್ಷಗಾನ ಕಲೆ ನಿಮ್ಮನ್ನ ಸೆಳೆಯುತ್ತೆ ಬಂದು ನಿಮ್ಮನ್ನ ನಿಮಗೆ ಜನಪ್ರಿಯತೆ ತಂದುಬಿಟ್ಟಿದೆ. ಹೌದು, ಹೌದು. ನಿಜವಾಗಿ ನಾವಿಲ್ಲಿ ನಿಮ್ಮನ್ನು ಹುಡ್ಕೊಂಡು ಬರ್ಬೇಕಾದ್ರೆ ನಿಮಗೆ ಜನಪ್ರಿಯತೆ ತಂದುಬಿಟ್ಟಿದೆ. ಯಾಕಂದ್ರೆ ವಂಡಾರ್ ಗೋವಿಂದ ಅಂತ ನಿಮ್ಮ ಮುಖ್ಯವಾಗಿ ನೃತ್ಯದ ಮೂಲಕ ನೃತ್ಯ ಮತ್ತೆ ನಿಮ್ಮ ಮಾತುಗಾರಿಕೆ ಇರ್ಬೋದು, ಮತ್ತೆ ಸುಂದರವಾಗಿ ಕಾಣುವಾಗ ಒಂದು ಸ್ತ್ರೀ ಪಾತ್ರದ ಹಾಗೆ ಇರ್ಬೇಕು ಅಲ್ಲ ಸರ್? ಹೌದೌದು. ಮತ್ತೆ ಸರ್ ತಮ್ಮ ಸಹೋದರಿಯರ ಬಗ್ಗೆ ಅವ್ರ ಹೆಸರು? ಅಣ್ಣ 3 ಜನ ಅಣ್ಣ, 2 ಅಕ್ಕ. ಹೇಳಿದ್ನಲ್ಲ, ಅವ್ರನ್ನ 5 ಜನರಿಗೆ ಯಕ್ಷಗಾನ ಅಂದ್ರೆ ಇಷ್ಟವೇ ಇಷ್ಟ. ಅಣ್ಣಂದ್ರ ಹೆಸರೇನು ಸರ್? ಅಣ್ಣ ಒಬ್ಬ ಆನಂದ ಅಂತ ದೊಡ್ಡವ, ಅವ್ದು ತರೀಕೆರೆಯಲ್ಲಿ ಹೋಟೆಲ್ ಉಂಟು, ಅವ್ರು ಸ್ವಂತ ಹೋಟೆಲ್ ಮಾಡ್ಕೊಂಡಿದ್ದಾರೆ. ಮೊದ್ಲಿಲ್ಲ ಊರಲ್ಲೇ ಸಾಲಿಗ್ರಾಮ ವಂಡರ್ಸ್ ಅಲ್ಲಿ ಇದ್ದಿತ್ತು. ಈಗ ಮತ್ತೊಬ್ಬ ಸಂತೋಷ್ ಅಂತ 2ನೇ ಅಣ್ಣ, ಅವ್ರು ಹುಣಸಮಕ್ಕಿಯಲ್ಲಿ ಒಂದು ಹೋಟ್ಲ್ ಉಂಟು. 3ನೇ ಅವ ನಂದೀಶ್ ಅಂತ, ಅವ ಸ್ವಂತ ಲೈನ್ ಸೇಲ್ ಇಂತದ್ನೆಲ್ಲ ಜ್ಯೂಸ್ ಎಲ್ಲ ಸೇಲ್ ಮಾಡ್ತಾ ಇದ್ದ. ಕೊನೆಯವ ನಾನು. 2 ಅಕ್ಕ, ಒಬ್ರು ರತ್ನ ಅಂತ ಸಿರ್ಸಿ ಮದುವೆ ಆಗಿದ್ದಾರೆ, ಮತ್ತೊಬ್ರು ಲಕ್ಷ್ಮಿ ಅಂತ ಸಾಹೇಬ್ರ ಕಟ್ಟೆ ಕಳ್ಳಾಡಿ ಅಂತ ಅಲ್ಲಿಗೆ ಮದುವೆ ಆಗಿದ್ದಾರೆ. ಟೋಟಲಿ ಈಗ ಮದುವೆ ಆಗಿ 4 ವರ್ಷ ಆಯ್ತು. ಹೆಂಡತಿಗೆ ಯಕ್ಷಗಾನ ಇಂಟ್ರೆಸ್ಟ್. ನೀವು ಮದುವೆಗೆ 4 ವರ್ಷ ಆಯ್ತು? ಹೌದು, 4 ವರ್ಷ ಆಯ್ತು. ಯಕ್ಷಗಾನ ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಎಲ್ಲಾ ಮೇಳದ ಆಟ ನೋಡೋದಕ್ಕಿಂತ ನಾನ್ ಯಾವ ಸೆಟ್ಟಲ್ಲಿ ಇದ್ನೋ, ನಂದು ಯಾವ ಲೈವ್ ಉಂಟು ಅದು ನೋಡ್ತಾರೆ. ಹೌದು, ಯಕ್ಷಗಾನ ಹೆಂಡತಿಗೆ ಇಂಟ್ರೆಸ್ಟ್. ಜೊತೆಯಲ್ಲಿ ಮಗನಿಗೆ 2-3 ವರ್ಷ ಆಗ್ತಾ ಅವನಿಗೆ ಅಪ್ನಿವೇಶ ಅಂದ್ರೆ ಇವಾಗಲೇ. ಹೌದು, ಅದು ಯಾರ ಕೇಳ್ತಾ ಇದ್ರು, ಮುಂದೆ ನಿಮ್ಮ ನಂತರ ಬೇಕಲ್ಲ ಯಕ್ಷಗಾನ. ಅದಕ್ಕೆ ನಾನು ಹೇಳಿದೆ, ದುಡಿಮೆ ಒಂದು ಯಕ್ಷಗಾನ ಅಲ್ಲ, ಯಕ್ಷಗಾನ ಗೊತ್ತಿರ್ಬೇಕು ಅವನಿಗೆ. ದುಡಿಮೆ ಯಕ್ಷಗಾನ ಆಗುದು. ಯಕ್ಷಗಾನ ಗೊತ್ತಿದ್ರೆ ಅಲ್ಲಿ ಈಗಿನ ಕಾಲದ ದುಡಿಬಹುದು ಸರ್. ಯಕ್ಷಗಾನ ಅಲ್ಲ ದುಡಿಬಹುದು, ಆದ್ರೆ ಯಕ್ಷಗಾನವೇ ಅವನ ವೃತ್ತಿ ಅಲ್ಲ. ಹಾಗಂತ ಯಕ್ಷಗಾನ ಕಲಿಸ್ತೇನೆ, ನಮಗೆ ಯಕ್ಷಗಾನ ಬಗ್ಗೆ ಆಸಕ್ತಿ ಉಂಟು, ಇಂಟ್ರೆಸ್ಟ್ ಇರ್ಲಿ, ಕಲೀಲಿ, ಗೊತ್ತಿರ್ಲಿ ಯಕ್ಷಗಾನ ಏನಂತ. ಅಂದ್ರೆ ಒಳ್ಳೆ ಒಂದು ಪ್ರೇಕ್ಷಕನವರು ಆಗ್ತಾರಲ್ಲ ಸ್ವಲ್ಪ ನೋಡಿದ್ರೆ ಅಲ್ಲ. ಹಾಗೆ ಒಂದು ಸಂತೃಪ್ತಿಯ ಸಂಸಾರ ಅಲ್ಲ ಸರ್. ಈಗ ಮನೆಯಲ್ಲಿ ತಾವು ಮತ್ತೆ ಹೆಂಡತಿ, ಮಗ, ಅಮ್ಮ ಆಯ್ತಾ? ಮತ್ತೆ ನನ್ನ ಅಕ್ಕನ ಮನೆ ಇಲ್ಲೇ ಆಚೆ ಕೊಟ್ಟು, ಅಂದ್ರೆ ನನ್ನ ಹಳೆ ಮನೆಯಲ್ಲಿ ಅಕ್ಕ ಬಾವ ಎಲ್ಲ ಇದ್ದಾರೆ. ಸಾಗರಕಟ್ಟೆ ಕೊಟ್ಟವರು? ಹೌದೌದು, ಇಲ್ಲೇ ಆಚೆ ಮನೆ ಉಂಟು. ಮೊದ್ಲಿದ್ದು ಮನೆ, ನಾನೊಂದು 5-6 ವರ್ಷ ಮೊದ್ಲಿದ್ದು ಮನೆ. ಈಗ ಇಲ್ಲಿ ನಾನು ಸ್ವಂತ ಮನೆ ಕಟ್ಟಿದ್ದೆ. ನಾವೆಲ್ಲ ಒಟ್ಟಿಗಿದ್ದೇವೆ, ಅಣ್ಣ ಎಲ್ಲರೂ ಬರ್ತಾರೆ. ಹೌದು, ಏನು ಡಿವೈಡ್ ಆಗಲಿಲ್ಲ, ಒಟ್ಟಿಗೆ. ಹಾಗೆ ಒಂದು ನಿಮ್ಮ ಬಾಲ್ಯ ಜೀವನ, ನಿಮ್ಗೆ ಯಕ್ಷಗಾನ ಆಸಕ್ತಿ ಬಗ್ಗೆ ತಿಳಿಸಿದಿರಿ. ಹಾಗೆ ನೀವು ಪ್ರಥಮವಾಗಿ ಸೇರಿದಂತ ಮೇಳ ಯಾವ ಸರ್ ತಾವು ಹೇಳಿದ್ದು? ಹಾಲಾಡಿ ಮೇಳ. ಅದ್ರ ಬಗ್ಗೆ 5 ಕಿಲೋಮೀಟರ್ ಹಾಲಾಡಿ. ಮತ್ತೆ ನೀವು ಅದ್ರ ಬಗ್ಗೆ ಮುಂದಿನ ಎಪಿಸೋಡ್ ಅಲ್ಲಿ ಮಾತಾಡೋಣ. ಹಾಲಾಡಿ ಮೇಳದ ಬಗ್ಗೆ, ಮತ್ತೆ ನೀವು ಕಲಿತ ಬಗ್ಗೆ ಕೂಡ ತಿಳಿಸಿದ್ರಿ ನಾವು, ಹಾಲಾಡಿ ಮೇಳ. ಅದೇ ರೀತಿ ನಿಮ್ಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಮುಂದಿನ ಎಪಿಸೋಡ್ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ನಿಮಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ನಿಮಗೂ ನಮಸ್ಕಾರ. ನಮಸ್ಕಾರ ಸರ್. ಆತ್ಮೀಯ ವೀಕ್ಷಕರು, ಇದಾಗಿತ್ತು ಯಕ್ಷ ಮೋಹಿನಿ ಬಿರುದಾಗಿದ್ದ ವಂಡಾರ್ ಗೋವಿಂದ ಸರ್ ಅವರ ಬಾಲ್ಯ ಜೀವನ ಮತ್ತು ತಂದೆ ತಾಯಿಯವರ ಬಗ್ಗೆ, ಅದೇ ರೀತಿ ಅವರ ಸಹೋದರಿಯರ ಬಗ್ಗೆ, ಅದೇ ರೀತಿ ಅವರಿಗೆ ಯಕ್ಷಗಾನ ಆಸಕ್ತಿ ಹೇಗೆ ಬಂತು ಎನ್ನುವ ಬಗ್ಗೆ ಬಹಳ ವಿಸ್ತಾರವಾಗಿ ಅವರು ತಿಳಿಸಿದ್ದಾರೆ. ಹಾಗೆ ವಂಡಾರು ಕಂಬಳಕ್ಕೆ ಫೇಮಸ್ ಆದಂತಹ ಊರು. ಆ ಊರಲ್ಲಿ ದೇವರಲ್ಲಿ ವಂಡಾರ್ ಬಸವ ಅವರಿದ್ರು. ಹಾಗೆ ಅಕ್ಕಪಕ್ಕದಲ್ಲಿ ನಾರಾಯಣಪುರ ಅವರಿದ್ರು. ಹೀಗೆ ಹೆಬ್ಬಾರ್ ಸರ್ ಅವರಿದ್ರು. ಹೀಗೆ ಹಲವಾರು ಜನ ಅವರಿಗೆ ಸ್ಫೂರ್ತಿ ಆದರು. ಮತ್ತು ಮುಖ್ಯವಾಗಿ ಯಕ್ಷಗಾನದ ಚೆಂಡೆ ಅವರಿಗೆ ಬಹಳ ಅವ್ರನ್ನ ಯಕ್ಷಗಾನದ ಆಕರ್ಷಣೆ ಆಗುವಂತಾಯಿತು. ಹಾಗೆ ಮುಂದಿನ ಎಪಿಸೋಡಲ್ಲಿ ಅವರ ಮುಂದಿನ ಪ್ರಯಾಣದ ಬಗ್ಗೆ ನಿಮ್ಗೆ ತಿಳಿಸ್ಲಿಕ್ಕಿದ್ದೇವೆ. ಈ ಎಪಿಸೋಡ್ ಅನ್ನು ವೀಕ್ಷಿಸಿದ ತಮ್ಗೆಲ್ಲರಿಗೂ ಪ್ರೀತಿಯ ಧನ್ಯವಾದ ತಿಳಿಸುತ್ತಾ ಮುಂದಿನ ಎಪಿಸೋಡ್ ತಮ್ಮೆಲ್ಲರನ್ನು ಭೇಟಿ ಆಗ್ತೇವೆ. ನೋಡ್ತಾ ಇರಿ ಭಾವಸ್ಪಂದನ. ನಮಸ್ಕಾರ.